ಥ್ಯಾಂಕ್ ಯು ಜೀಸಸ್. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ಕೀಬೋರ್ಡ್ ವಾಲ್ಯೂಮ್. ಜೀವವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಯೇಸುವು ತನಗಾಗಿ ಜೀವಿಸದೆ ಆತ ನಮಗಾಗಿ ತಾನೇ ಜೀವಿಸಿದ. ಯೇಸುವು ತನಗಾಗಿ ಜೀವಿಸದೆ ಆತ ನಮಗಾಗಿ ತಾನೇ ಜೀವಿಸಿದ. ಪ್ರಾಣವನ್ನು ಕೂಡ ತಂದನಲ್ಲ, ಇದಕ್ಕೆ ಪ್ರತಿಯೇನು ನಾವು ಮಾಡುವ. ಪ್ರಾಣವನ್ನು ಕೂಡ ತಂದನಲ್ಲ, ಇದಕ್ಕೆ ಪ್ರತಿಯೇನು ನಾವು ಮಾಡುವ. ನಾವು ಜೀವಿಸುವ ಯೇಸುಗಾಗಿ ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಹೌದು, ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಅದನ್ನೀಡುವ ಯೇಸುವಿಗೆ. ಸೇವೆಯ ಮಾಡುವುದು ಸೌಭಾಗ್ಯವೇ, ಆ ಪ್ರತಿಫಲ ಯಾರಿಗೂ ಗೊತ್ತಿಲ್ಲ. ಸೇವೆಯ ಮಾಡುವುದು ಸೌಭಾಗ್ಯವೇ, ಆ ಪ್ರತಿಫಲ ಯಾರಿಗೂ ಗೊತ್ತಿಲ್ಲ. ಕರ್ತನು ಬರುವನು ಮತ್ತೊಮ್ಮೆ, ಆಗ ಪ್ರತಿಫಲ ಕಾಣುವೆವು. ಕರ್ತನು ಬರುವನು ಮತ್ತೊಮ್ಮೆ, ಆಗ ಪ್ರತಿಫಲ ಕಾಣುವೆವು. ಕಂಡು ಹರ್ಷಿಸುವೆವು ನಲಿಯುತ್ತ ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ.
ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ, ಹೌದು ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಯಾರೋ ಮಾಡಲಿ ನನಗೇನು, ನಾ ಚೆನ್ನಾಗಿದ್ದರೆ ಅದು ಸಾಕು. ಯಾರೋ ಮಾಡಲಿ ನನಗೇನು, ನಾ ಚೆನ್ನಾಗಿದ್ದರೆ ಅದು ಸಾಕು. ಎಂದು ಸುಖವಾಗಿ ನೀನಿದ್ದರೆ ಮತ್ತೊಮ್ಮೆ ನೀನು ಚಿಂತಿಸುವೆ. ಎಂದು ಸುಖವಾಗಿ ನೀನಿದ್ದರೆ ಮತ್ತೊಮ್ಮೆ ನೀನು ಚಿಂತಿಸುವೆ. ಇದನ್ನು ಗ್ರಹಿಸುವೆಯೋ? ಹಿಂದೆ ಬಾ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ, ಹೌದು ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಲೋಕವನ್ನೇ ನೀ ಗೆದ್ದುಕೊಂಡರೂ ಅದರಿಂದ ನಿನಗೇನು ಲಾಭವಿಲ್ಲ. ಲೋಕವನ್ನೇ ನೀ ಗೆದ್ದುಕೊಂಡರೂ ಅದರಿಂದ ನಿನಗೇನು ಲಾಭವಿಲ್ಲ. ಯೇಸುಗಾಗಿ ನೀ ಮಾಡುವೆಯೋ ಅದುವೇ ನಿನಗೆ ನೆಲೆಸುವುದು. ಯೇಸುಗಾಗಿ ನೀ ಏನು ಮಾಡುವೆಯೋ ಅದುವೇ ನಿನಗೆ ನೆಲೆಸುವುದು. ದುಡಿಯೋಣ ಓಡಿ ಬಾ ಯೇಸುಗಾಗಿ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ಹೌದು ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವಿಸುವ ನಾವು ಜೀವಿಸುವ ಎಸ್ ಯೇಸುವಿಗಾಗಿ ಜೀವಿಸುವ. ಜೀವಿಸುವ ನಾವು ಜೀವಿಸುವ ಯೇಸುವಿಗಾಗಿ ಜೀವಿಸುವ. ಜೀವವುಳ್ಳ ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಜೀವವುಳ್ಳ ದಿನ
ದಿನವೆಲ್ಲ ಜೀವಿಸುವ ಯೇಸುವಿಗಾಗಿ. ಇರುವುದೊಂದೇ ಜೀವಿತವು ಅದನ್ನೀಡುವ ಯೇಸುವಿಗೆ. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಹಲ್ಲೆಲೂಯಾ, ಕಳವಳ ನನಗಿಲ್ಲ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವು ಕಾದಿರುವೆ, ಕರ್ತನಿಗಾಗಿ ದಿನವು ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ. ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಹೌದು ಡ್ಯಾಡಿ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ, ನೀ ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯಾ. ಒಂದೆರಡು ನಿಮಿಷ ಹಾಗೆ ಡ್ಯಾಡಿನ ನೋಡಿ ಹೇಳೋಣ. ಅಪ್ಪ, ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟಪ್ಪ. ಸಮಸ್ಯೆಗಳು 108 ಅವುಗಳ ಮಧ್ಯದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದ ಧೈರ್ಯದಿಂದ, ನಿನ್ನ ಪ್ರಸನ್ನತೆಯ ಧೈರ್ಯದಿಂದ ಕರ್ತನೆ ಧೈರ್ಯವಾಗಿ ನಾನು ಮುಂದೆ ಸಾಕ್ತೇನಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನ ಮೇಲೆ ಎಷ್ಟೊಂದು ಅಕ್ಕರೆ ಇಟ್ಟಿದ್ದೀರಿ, ಎಷ್ಟೊಂದು ಜವಾಬ್ದಾರಿಕೆ ಇಟ್ಟಿದ್ದೀರಿ, ನನಗಾಗಿ ಎಂಥ ಕಾರ್ಯಗಳೆಲ್ಲ ಮಾಡಿದ್ದೀರಪ್ಪ. ಓ ಹಲ್ಲೆಲೂಯಾ, ಅಕ್ಕರೆಯುಳ್ಳ ದೇವರೇ, ಥ್ಯಾಂಕ್ ಯು. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ,
ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ ಎಸ್ ಡ್ಯಾಡಿ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಆರಾಧನೆ ನಿಮಗೆ ಅನುದಿನವೂ ನಿಮಗೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ಹೌದು ಡ್ಯಾಡಿ ನನಗಾಗಿ ರಕ್ತ ಸುರಿಸಿ ಪಾಪವೆಲ್ಲ ತಂದೆಯಾದ ನನ್ನ ದೇವನೇ ಕರ್ತನೇ ನನ್ನ ತಂದೆಯೇ ತಂದೆಯಾದ ನನ್ನ ದೇವನೇ ಕರ್ತನೇ ನನ್ನ ತಂದೆಯೇ ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ 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 ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಯಾದೆ ಶಿಲುಬೆಯಲ್ಲಿ ಹೌದು ಡ್ಯಾಡಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ತೊಳೆದೆ ನನ್ನ ಪಾಪವೆಲ್ಲ ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ ಘನತೆಯು
ಗೌರವವು ಕರ್ತನೇ ನಿಮಗೆ ತಾನೇ ಘನತೆಯು. ಹೌದು ಡ್ಯಾಡಿ. ಗೌರವವು ಕರ್ತನೇ ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನಿನ್ ಪಾಪ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಹೌದು ಡ್ಯಾಡಿ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಹೌದು ಡ್ಯಾಡಿ ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ಹೌದು ಡ್ಯಾಡಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಪ್ಪ. ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ಹೌದು ಡ್ಯಾಡಿ ನನ್ನನ್ನು ಪ್ರತ್ಯೇಕಿಸಿದೆ ನಾ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಹೌದು ಡ್ಯಾಡಿ ಆರಾಧನೆ ನಿಮಗೆ ನಿಮಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಥ್ಯಾಂಕ್ ಯು. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಮಹಿಮೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. Thank you, Jesus. Thank you, Jesus. Thank you, Jesus. Hallelujah. Thank you, Lord. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ
ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಲೂಕ 2:14. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಮನುಷ್ಯರೊಳಗೆ ಸಮಾಧಾನವನ್ನು ತರುವುದು ಯೇಸು ಸ್ವಾಮಿಯ ಮೂಲ ಉದ್ದೇಶ ಆಗಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಜನಿಸಿದರು. ಆತನ ಹೆಸರೇ ಸಮಾಧಾನ ಪ್ರಭು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಸಮಾಧಾನ ತರುವುದು ಆತನ ಮೂಲ ಉದ್ದೇಶ ಆಗಿತ್ತು. ಅದರಿಂದ ಯೇಸು ಸ್ವಾಮಿಯ ಜನನದ ಸಮಯದಲ್ಲಿ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಘೋಷಣೆ ಮಾಡಿದರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಕೊಡುವ ಸಮಾಧಾನ ಹೇಗಿರುತ್ತೆ ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಆತನು ಬಂದ್ರೇ ಒಂದು ಸಮಾಧಾನ, ನಮಗೆ ಧೈರ್ಯ ಬಂದುಬಿಡ್ತದೆ, ಟೆನ್ಷನ್ ಎಲ್ಲ ಹೊರಟೋಗ್ಬಿಡ್ತದೆ. ಕರ್ತನ ಪ್ರಸನ್ನತೆ ಇದ್ದರೆ ಸಾಕು. ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಭಾರವನ್ನೆಲ್ಲ ಆತನ ಪಾದದಲ್ಲಿ ಇಳಿಸುವಾಗ ನಮ್ಮ ಅಂತರ್ಯದಲ್ಲಿ ಒಂದು ಸಮಾಧಾನ ಬಂದುಬಿಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಇನ್ನೊಂದು ವಚನವನ್ನು ಓದ್ರಿ. ಕೀರ್ತನೆ 119 ಅದರಲ್ಲಿ 165ನೇ ವಚನ. ಕೀರ್ತನೆ 119, 165. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಸಂಪೂರ್ಣ ಸಮಾಧಾನ ಇರುತ್ತದೆ. ಹಲ್ಲೆಲೂಯಾ. ಓ ಪ್ರೈಸ್ ಗಾಡ್. ದೇವರು ಕೊಡುವಂಥ ಸಮಾಧಾನ ಅದು ಆತನ ಪ್ರಸನ್ನತೆ ಮೂಲಕ, ನಮ್ಮ ಪ್ರಾರ್ಥನೆಯ ಮೂಲಕ ಮತ್ತು ಆತನ ವಾಕ್ಯದ ಮೂಲಕ ನಮಗೆ ಬರ್ತದೆ. ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ, ಆತನ ವಾಕ್ಯವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ. ಹಲ್ಲೆಲೂಯಾ. ಯಾರು ಈ ವಾಕ್ಯವನ್ನು ಪ್ರೀತಿಸ್ತಾರೋ, ಈ ವಾಕ್ಯವನ್ನು ಓದ್ತಾರೋ, ಧ್ಯಾನ ಮಾಡ್ತಾರೋ, ಈ ವಾಕ್ಯದ ಜೊತೆ ಸಮಯ ಕಳೀತಾರೋ ಅವರು ಸಂಪೂರ್ಣ ಸಮಾಧಾನದಲ್ಲಿರ್ತಾರೆ. ಹಲ್ಲೆಲೂಯಾ. ಅಂದರೆ ಈ ವಾಕ್ಯವನ್ನು ಓದಿ ಧ್ಯಾನ ಮಾಡಬೇಕು. ಇದನ್ನು ಧ್ಯಾನ ಮಾಡುವಾಗ ನಮ್ಮ ಜೀವಿತಕ್ಕೆ ಬೇಕಾದ ಸಮಾಧಾನ ಸಿಗ್ತದೆ. ಟೆನ್ಷನ್ ಎಲ್ಲ ಇಳಿದೋಗ್ಬಿಡ್ತದೆ. 1 ಅವರ್ ನೀವು ಬೈಬಲ್ ಓದಿ, ಎಲ್ಲ ಟೆನ್ಷನ್ ಎಲ್ಲ ಹಾಗೆ ಇಳಿದೋಗ್ಬಿಡ್ತದೆ. ಪ್ರೆಷರೆಲ್ಲ ಕಡಿಮೆ ಆಗಿ ನಾರ್ಮಲ್ಗೆ ಬರ್ತದೆ. ಹಲ್ಲೆಲೂಯಾ. ಸುಮ್ಮನೆ ಯಾಕೆ ಗುಳಿಗೆ ನುಂಗಿ ಆರೋಗ್ಯ ಕೆಡಿಸ್ಕೋತಾ ಇದ್ದೀರಿ? ಇದನ್ನು ಓದಿ, ಇದರಲ್ಲಿ ಪವರ್ ಇದೆ. ಹಲ್ಲೆಲೂಯಾ. ಒಬ್ಬರು ದೇವರ ಸೇವಕರು ಈ ರೀತಿಯಾಗಿ ಹೇಳಿದರು, ಬುಕ್ಸ್ ಗಿವ್ ಇನ್ಫಾರ್ಮೇಷನ್ ಬಟ್ ದ ಬೈಬಲ್ ಗಿವ್ಸ್ ಟ್ರಾನ್ಸ್ಫಾರ್ಮೇಷನ್. ಹಲ್ಲೆಲೂಯಾ. ಪುಸ್ತಕಗಳಲ್ಲಿ ಮಾಹಿತಿ, ಇನ್ಫಾರ್ಮೇಷನ್ ಅಷ್ಟೇ. ಒಂದು ಸರಿ ಓದಿದ್ರೆ ನ್ಯೂಸ್ ಪೇಪರ್ನ ಎಸ್ಬಿಡ್ತೀವಿ, ಮತ್ತೆ ದಿನ ಅದೇ ನ್ಯೂಸ್ ಪೇಪರ್ ಓದೋದಿಲ್ಲ. ಆದರೆ ಈ ವಾಕ್ಯ ಹಾಗಲ್ಲ. 1000 ಸರಿ ಓದಿದ್ರೂ ಇದರಿಂದ ಸ್ಟ್ರೆಂತ್, ಎನರ್ಜಿ, ಎನ್ಕರೇಜ್ಮೆಂಟ್, ಪ್ರೋತ್ಸಾಹ, ಧೈರ್ಯ ಬರ್ತಾನೇ ಇರ್ತದೆ. ಹಲ್ಲೆಲೂಯಾ. ಒಂದು ಹೊಸ ಉತ್ಸಾಹ, ಚೈತನ್ಯ ಬರ್ತದೆ. ಯಾಕಂದರೆ ಕರ್ತನು ಈ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡ್ತಾನೆ, ನಮಗೆ ಧೈರ್ಯ ಕೊಡ್ತಾನೆ, ನಮಗೆ ಬಲ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ದೇವರ ವಾಕ್ಯ ಹೇಗಿದೆ ಅಂತ ಹೇಳಿದ್ರೆ, ಅದು ಬಂದು ನಮ್ಮೊಳಗೆ ಧೈರ್ಯವನ್ನು ತುಂಬಿ, ಬಲವನ್ನು ತುಂಬಿ, ಆಶ್ವಾಸನೆ, ಭರವಸೆಯನ್ನು ತುಂಬಿ, ನಿರೀಕ್ಷೆಯನ್ನು ತುಂಬಿ, ನಮ್ಮಲ್ಲಿರುವ ಎಲ್ಲ ಗಲಿಬಿಲಿಯನ್ನು ತೆಗೆದಾಕ್ಬಿಡ್ತದೆ. ಟೆನ್ಷನ್ ಎಲ್ಲ ತೆಗೆದಾಕ್ಬಿಡ್ತದೆ. ನಮ್ಮೊಳಗೆ ಒಂದು ದೈವಿಕ ಸಮಾಧಾನ ಉಂಟಾಗ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಮಾತುಗಳಲ್ಲಿ ಆ ರೀತಿಯಾದಂತಹ ಒಂದು ದೈವ ಕೃಪೆ ತುಂಬಿತ್ತು. ಹಲ್ಲೆಲೂಯಾ. ಅದರಿಂದಾಗಿ ಯೇಸು ಸ್ವಾಮಿಯ ಮಾತನ್ನು ಕೇಳಲಿಕ್ಕೆ ಜನ ಅಷ್ಟು ಕರುಣಾಭರಿತ, ಕೃಪಾಭರಿತ ಮಾತುಗಳು ಆತನ ಬಾಯಿಂದ ಹೊರಟು ಬರ್ತಂತೆ, ಇಂಪಾಗಿರ್ತಿತ್ತಂತೆ. ನೋಡಿ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ ಹೇಳ್ತದೆ. ಲೂಕ 4:22. ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ, ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳು ಆಶ್ಚರ್ಯಪಟ್ಟರು. ಹಲ್ಲೆಲೂಯಾ. ಇನ್ನು ಸ್ವಲ್ಪ ಕೇಳಿಸ್ಕೊಳ್ಳೋಣ ಅನಿಸುತ್ತೆ. ಆ ಮಾತನ್ನು ಕೇಳಿಸ್ಕೊಳ್ಳುವಾಗಲೇ ಅಂತರ್ಯದಲ್ಲಿ ಏನೋ ಒಂದು ಸಮಾಧಾನ. ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ವಂತೆ. ಯೇಸು ಸ್ವಾಮಿ ಹೇಳ್ತಾರೆ, 3 ದಿನ ಇವರು ನನ್ನ ಜೊತೆನೇ ಇದ್ದಾರೆ, ನನ್ನ ಮಾತುಗಳನ್ನ ಕೇಳ್ಕೊಂಡು, ಉಪದೇಶ ಕೇಳ್ಕೊಂಡಿದ್ದಾರೆ. ಇವ್ರನ್ನ ಹಸಿವೆಯಿಂದ ನಾನು ಕಲಿಸ್ಲಿಕ್ಕೆ ನನ್ನ ಮನಸ್ಸಿಲ್ಲ.
3 ದಿನ ದೇವರ ವಾಕ್ಯ ಕೇಳ್ಕೊಂಡು ಕುಳಿತಿದ್ರೆ ಹೆಂಗಿರುತ್ತೆ ನೀವು ಯೋಚನೆ ಮಾಡಿರಿ. ಹಾಲೆಲೂಯ. ಎಷ್ಟು ಮಟ್ಟಿಗೆ ಆ ಮಾತುಗಳಿಂದ ಅವರಿಗೆ ಆದರಣೆ, ಧೈರ್ಯ, ಪ್ರೋತ್ಸಾಹ ಸಿಕ್ಕಿರಬಹುದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಕಿಕ್ಕಿರಿದು ತುಂಬ್ತಾ ಇದ್ರು. ಲೂಕನ ಸುವಾರ್ತೆ 21ನೇ ಅಧ್ಯಾಯ 37-38 ವಚನಗಳನ್ನು ಓದಿ. ಲೂಕ 21 37-38. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳುವುದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಬಂದುಬಿಡ್ತಿದ್ರಂತೆ? ದೇವಾಲಯಕ್ಕೆ. ಯಾಕಂದರೆ ಯೇಸು ಸ್ವಾಮಿ ರಾತ್ರಿ ಹೊತ್ತು ಒಲಿವ ಬೆಟ್ಟದಲ್ಲಿ ಇರ್ತಿದ್ರು, ರೆಸ್ಟ್ ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಸಮಯ ಕಳೀತಾ ಬೆಳಿಗ್ಗೆ ಬಂದು ದೇವಾಲಯದಲ್ಲಿ ಉಪದೇಶ ಮಾಡ್ತಿದ್ರು. ಉಪದೇಶ ಕೇಳೋಕ್ಕೆ ಜನ ಗುಂಪು ಗುಂಪಾಗಿ ಬರ್ತಾಯಿದ್ರು. ಯಾಕಂದರೆ ಆ ಮಾತುಗಳಲ್ಲಿ ಏನೋ ಒಂದು ಸಮಾಧಾನ, ಆ ವಾಕ್ಯ ಕೇಳಿದ್ರೆ ಏನೋ ಒಂಥರ ಸಮಾಧಾನ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದಿ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ. ಲೂಕ 5:18. ಆತನಾದರೋ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ, ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು, ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ನೋಡಿ, ಎಷ್ಟು ಎಲ್ಲ ಕಡೆಯಿಂದ ಜನ ಬಂದು ಆತನ ಉಪದೇಶವನ್ನು ಕೇಳಲಿಕ್ಕೆ ಕೂತ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಎಲ್ಲ ಕಡೆಯಿಂದ ಫರಿಸಾಯರು, ಶಾಸ್ತ್ರಿಗಳು ಇವರೆಲ್ಲರೂ ಸಹ ಆತನ ಉಪದೇಶವನ್ನು ಕೇಳಲಿಕ್ಕೆ ಬಂದು ಕಾಯ್ಕೊಂಡು ಕುಳ್ತಿದ್ರು. ಯಾಕಂದರೆ ಆತನ ಉಪದೇಶದಲ್ಲಿ ಏನೋ ಒಂದು ದೈವ ಕೃಪೆ ಹರಿದು ಹೋಗ್ತಾ ಇತ್ತು, ಒಂದು ದೈವಕ್ಕೆ ಸಮಾಧಾನ ಹರಿದು ಹೋಗ್ತಾ ಇತ್ತು. ಆ ಉಪದೇಶವನ್ನು ಕೇಳ್ತಿದ್ದಾಗ ಅವ್ರಿಗೇನೋ ಒಂಥರ ಆದರಣೆ ಆಗ್ತಾಯಿತ್ತು. ಲೂಕ 15ನೇ ಅಧ್ಯಾಯ 1ನೇ ವಚನ. ಲೂಕ 15:1. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು. ಪಾಪಿಗಳು, ಸುಂಕದವರು ಎಲ್ಲರೂ ಸಹ ಏನಕ್ಕೆ ಬರ್ತಾ ಇದ್ರಂತೆ? ಉಪದೇಶ ಕೇಳೋದು. ಆತನ ಉಪದೇಶ ಅಷ್ಟು ಮಧುರ, ಇಂಪು, ಸಮಾಧಾನ. ಹಲ್ಲೆಲೂಯಾ. ಅಷ್ಟು ದಾಹದಿಂದ ಬರ್ತಾಯಿದ್ರು. ಲೂಕನ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನ. ಲೂಕ 6:17. ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲಾ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್, ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹ ಏನಕ್ಕೆ ಬಂದಿದ್ರು? ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ. ಹಲ್ಲೆಲೂಯಾ. ಆಮೇಲೆ ಮಿಕ್ಕಿದ ಕಾರ್ಯನೂ ಇದೆ, ಅದ್ಭುತನೂ ಇದೆ. ಮೊದಲನೇದಾಗಿ ಆತನ ಉಪದೇಶವನ್ನು ಕೇಳುವುದಕ್ಕೆ ಜನರು ಆ ರೀತಿಯಾಗಿ ಗುಂಪಾಗಿ ಬಂದರು. ಯಾಕಂದರೆ ಆ ಉಪದೇಶದಲ್ಲಿ ಏನೋ ಒಂದು ರೀತಿ ನೆಮ್ಮದಿ ಇತ್ತು. ಆ ಉಪದೇಶನ ಕೇಳುವಾಗ ಏನೋ ಒಂಥರ ಸಮಾಧಾನ ಇತ್ತು. ನೀವು ಅರ್ಧ ಗಂಟೆ ಬೈಬಲ್ ಓದಿ, ಒಂದು ದೈವಿಕ ಸಮಾಧಾನ, ಒಂದು ನೆಮ್ಮದಿ. ಒಂದು ವೇಳೆ ಟೆನ್ಷನ್ಲ ಹಾಗೇ ಇಳೀತದೆ, ಕೆಳಗೆ ಇಳೀತದೆ. ಹಲ್ಲೆಲೂಯಾ. ನಿಮ್ಮ ಪ್ರೆಷರ್ ಕಡಿಮೆ ಮಾಡುವಂಥ ಔಷಧಿ ಇದು. ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ವಾಕ್ಯದಲ್ಲಿ ನಮ್ಮ ಒಂದು ಒಡನಾಟ ಇರಬೇಕು. ಕೆಲವರು ತಲೆ ದಿಂಬತ್ರ ಇಟ್ಕೊಂಡು ಮಲಗಿಬಿಡ್ತಾರೆ, ಕೆಟ್ಟ ಕನಸು ಬರಬಾರ್ದಂತೆ. ಆಮೇಲೆ ಏನೋ ಅವ್ರು ನೆನೆಸಿದ್ದಾರೆ ಇದಕ್ಕೂ ತಲೆಗೇನೋ ವೈರ್ ಕನೆಕ್ಟ್ ಮಾಡಿದೆ ಅಂತ ಹೇಳಿ. ಅದು ಮೂಢನಂಬಿಕೆ ಅದು. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲದೆ ಇರೋರು ಆ ರೀತಿ ಮಾಡ್ತಾರೆ. ವಾಕ್ಯದ ನಿಜವಾದ ಮೌಲ್ಯವನ್ನು ತಿಳಿದವರು ಆ ರೀತಿ ಮಾಡೋದಿಲ್ಲ. ತಲೆದಿಂಬಲ್ಲ ಇದು, ತಲೆ ಹತ್ರ ಇಟ್ಕೊಂಡು ಮಲಗುವಂಥದ್ದಲ್ಲ. ಇದನ್ನು ಓದಿ ಧ್ಯಾನ ಮಾಡುವಂಥದ್ದು. ಈ ಉಪದೇಶ ನಾವು ತಗೋಬೇಕು, ಇದನ್ನು ಕೈಗೊಂಡು ನಡೀಬೇಕು. ಹಲ್ಲೆಲೂಯಾ. ಆಗ ನಮಗೆ ಸಮಾಧಾನ ಸಿಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡುವೋ ಮಗನೇ,
ಕಿವಿಗೊಡುವೋ ಮಗಳೇ, ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡುವೋ ಮಗನೇ, ಕಿವಿಗೊಡುವೋ ಮಗಳೇ. ಜೇನಿನ ರುಚಿಗಿಂತ ಮಧುರ ವಚನ ಜನರಂದು ಕೇಳಿದ ಯೇಸು ವಚನ. ಜೇನಿನ ರುಚಿಗಿಂತ ಜನರಂದು ಕೇಳಿದ ಯೇಸು ವಚನ, ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ, ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ಇದರಲ್ಲಿ ಜೀವ ಇದೆ, ಇದರಲ್ಲಿ ಶಕ್ತಿ ಇದೆ, ಬಲ ಇದೆ. ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಅಷ್ಟು ತವಕದಿಂದ ಬರ್ತಾ ಇದ್ರು ಅಂದರೆ ಇದರ ಸವಿ ಅವರಿಗೆ ಗೊತ್ತಿತ್ತು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ಬಲ ಇದೆ ರೀ, ಈ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಸಮಾಧಾನದ ಸೋರ್ಸ್. ನಿಮಗೇನಾದರೂ ನೆಮ್ಮದಿ ಬೇಕು ಅನ್ನೋದಾದರೆ, ಏನಾದ್ರು ಟೆನ್ಷನ್ಲಿದ್ದೀರಾ, ಚಿಂತೆಯಲ್ಲಿದ್ದೀರಾ, ಒಂದು ಅರ್ಧ ಗಂಟೆ 1 ಅವರ್ ಬಿಡದೆ ನೀವು ಒಂದು 2 ಅಧ್ಯಾಯ 3 ಅಧ್ಯಾಯ ಓದಿ, ಅಂತರ್ಯದಲ್ಲಿ ಏನು ಪೊಟೆನ್ಷಿಯಲ್ ಪವರ್ ಬರ್ತದೆ ನೋಡ್ರಿ, ಆ ಸ್ಟ್ರೆಂತ್ ಬರ್ತದೆ ನೋಡಿ, ಆ ಸಮಸ್ಯೆಯನ್ನು ಗೆಲ್ಲುವಂಥ ಧೈರ್ಯ ಬರ್ತದೆ ನೋಡ್ರಿ. ಯಾಕಂದರೆ ಇದು ಸಮಾಧಾನದ ವಾಕ್ಯಗಳು. ಹಲ್ಲೆಲೂಯ, ನಮಗೆ ಸಮಾಧಾನ ಕೊಡುವ ವಾಕ್ಯಗಳು. ಇದನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇದೆ. ಹಲ್ಲೆಲೂಯ. ನಾವು ಯಾಕೆ ಇದರಲ್ಲಿ ಇನ್ನೂ ಒಡನಾಟ ಇಟ್ಕೋಬಾರ್ದು? ಇದನ್ನು, ಈ ದೇವರ ವಾಕ್ಯವನ್ನು ನಾವು ಪ್ರೀತಿಸೋಣ, ಇದ್ರ ಜೊತೆ ಹೆಚ್ಚು ಸಮಯ ಕಳೆಯುವ. ಸಮಯ ಸಿಕ್ಕುವಾಗಲೆಲ್ಲ ನಾವು ಇದನ್ನು ಓದಿ ಧ್ಯಾನ ಮಾಡುವ. ನಿಶ್ಚಯವಾಗಿ ಒಂದು ದೈವ ಸಮಾಧಾನ ನಮ್ಮನ್ನು ಆವರಿಸ್ತದೆ. ಅದು ಸಂಪೂರ್ಣ ಸಮಾಧಾನ. ಸಮಸ್ಯೆಗಳನ್ನು ಗೆಲ್ಲಲಿಕ್ಕೆ, ಸನ್ನಿವೇಶವನ್ನು ಗೆಲ್ಲಲಿಕ್ಕೆ ಬೇಕಾದ ಬಲವನ್ನು ನಮಗೆ ಕೊಟ್ಟು ನಮ್ಮನ್ನು ಸಮಾಧಾನದಲ್ಲಿ ನಡೆಸುವಂತಹ ವಾಕ್ಯಗಳು ಈ ವಾಕ್ಯಗಳು. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಈ ವಾಕ್ಯದಲ್ಲಿ ನಮ್ಮೆಲ್ಲರಿಗೂ ಒಡನಾಟ ಹೆಚ್ಚಾಗಲಿ. ಈಗ ನಾನು ಬೈಬಲ್ ಓದ್ತಾ ಇರೋದು ಸಾಕಾಗಲ್ಲಪ್ಪ, ಇನ್ನೂ ಹೆಚ್ಚಾಗಿ ಓದಬೇಕು, ಇನ್ನೂ ಹೆಚ್ಚಾಗಿ ವಾಕ್ಯ ಧ್ಯಾನ ಮಾಡಬೇಕು ಸ್ವಾಮಿ. ಹಲ್ಲೆಲೂಯ. ಹಾಗಲಿರುಳು ಅದೇ ನನಗೆ ಧ್ಯಾನ ಎಂಬುದಾಗಿ ಭಕ್ತನು ಹೇಳ್ತಾನಲ್ಲ. ಹೌದು ಕರ್ತನೆ, ನಮಗೆ ಈ ವಾಕ್ಯದ ಮೇಲೆ ಇನ್ನೂ ಹೆಚ್ಚಾದ ಅಭಿಮಾನವು, ಆಸಕ್ತಿಯು, ಅಭಿರುಚಿಯು ಉಂಟಾಗಲಿ ಅಂತ ನಾವು ಬೇಡಿಕೊಳ್ತೇವೆ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು ಅಂತ ಹೇಳಿ ಕರ್ತನೆ ಕೀರ್ತನೆಗಾರನು 119ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳುವುದನ್ನು ನಾವು ಓದ್ತೇವೆ. 1ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಯಾರು ಈ ಧರ್ಮಶಾಸ್ತ್ರವನ್ನು ಕೈಗೊಂಡು ಇದರಂತೆ ನಡೀತಾರೋ ಅವರು ಧನ್ಯರು ಅಂತ ನಿನ್ನ ವಾಕ್ಯ ಹೇಳ್ತದೆ. ಯಾರು ಇದನ್ನು ಅನುಸರಿಸಿ ನಡೀತಾರೋ ಅವರು ಧನ್ಯರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ವಾಕ್ಯಂದರೆ ಈ ವಾಕ್ಯದಲ್ಲಿ ಬಲ ಇದೆ, ಧೈರ್ಯ ಇದೆ, ಆದರಣೆ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ ಸ್ವಾಮಿ. ಥ್ಯಾಂಕ್ ಯು. ಅದನ್ನು ನಾವೆಲ್ಲರೂ ಅನುಭವಿಸುವಂತೆ ಸಹಾಯ ನೀಡು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರು ಈ ವಾಕ್ಯದಲ್ಲಿರುವ ಸಮಾಧಾನವನ್ನು ಅನುಭವಿಸಲಿ, ವಾಕ್ಯವನ್ನು ಓದಿ ಧ್ಯಾನ ಮಾಡಲಿ, ವಾಕ್ಯದಲ್ಲಿರುವ ಸಮಾಧಾನವನ್ನು ಅನುಭವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, 1 ವಾಕ್ಯ 2 ವಾಕ್ಯ ಓದ್ಕೊಂಡು ತೃಪ್ತಿಯಾಗಿ ಯಾರೂ ಇರಬಾರ್ದು ಸ್ವಾಮಿ. ಕ್ಯಾಲೆಂಡರ್ನಲ್ಲಿರುವಂಥ 1 ವಚನ ಓದ್ಕೊಂಡು ತೃಪ್ತಿಯಾಗಿ ಆ ದಿನ ಕಳೆಯಬಾರ್ದಪ್ಪ. ಥ್ಯಾಂಕ್ ಯು ಲಾರ್ಡ್. ಅಧ್ಯಾಯಗಟ್ಟಲೆ ಕರ್ತನೆ, ಗಂಟೆಗಟ್ಟಲೆ ವಾಕ್ಯವನ್ನು ಓದಲಿಕ್ಕೆ ನೀನು ಕೃಪೆ ಕೊಡು. ಅದರಲ್ಲಿ ಸಿಗುವಂಥ ಸಮಾಧಾನವನ್ನು ಅನುಭವಿಸುವಂತೆ ಕರ್ತನೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಟ್ಟು ಅದರ ರುಚಿಯನ್ನು ಅವರು ಅನುಭವಿಸುವಂತೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ವಾಕ್ಯವನ್ನು ಓದಿ ಧ್ಯಾನ ಮಾಡುವುದರಲ್ಲಿರುವ ಒಂದು ಸಮಾಧಾನ ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ವಾಕ್ಯದಲ್ಲಿನ ಅಭಿರುಚಿ ಹೆಚ್ಚಾಗಲಿ, ವಾಕ್ಯದಲ್ಲಿ ಸಿಗುವಂಥ ಸಮಾಧಾನ ಅನುಭವಕ್ಕೆ ಬರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. 1 ನಿಮಿಷ ಓದೋದು, 2 ನಿಮಿಷ ಓದೋದು, 1 ಅಧ್ಯಾಯ 2 ಅಧ್ಯಾಯದಲ್ಲಿ ಯಾರೂ ತೃಪ್ತರಾಗಿರಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇನ್ನೂ ಹೆಚ್ಚಾಗಿ ವಾಕ್ಯ ಓದ್ತಾ ಇರಬೇಕು ಸ್ವಾಮಿ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಬಲ ಇದೆ, ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ. ಕರ್ತನೆ, ವಾಕ್ಯ ಓದುತ್ತಾ ದೈವಿಕ ಸಮಾಧಾನ ಹೃದಯವನ್ನು ಆವರಿಸುತ್ತೆ. ಅದು ಸಂಪೂರ್ಣ ಸಮಾಧಾನ ಅಂತ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಆ ಸಮಾಧಾನದೆಡೆಗೆ ಕರ್ತನೆ ಎಲ್ಲರನ್ನ ನಡೆಸಪ್ಪ. ನಮ್ಮ ರಾಜ್ಯದ ಎಲ್ಲ ಜನರಿಗೆ ಈ ವಾಕ್ಯದ ರುಚಿಯನ್ನು ಕೊಡು ಸ್ವಾಮಿ, ಈ ವಾಕ್ಯದ ಅಭಿರುಚಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆ ಹೊಂದಿರುವ ಮಕ್ಕಳು ಕರ್ತನೆ ಈ ವಿಷಯದಲ್ಲಿ
ತಾತ್ಸಾರ ಮಾಡದೆ ಕರ್ತನೆ ಆಸಕ್ತಿಯಿಂದ ಸಮಯ ಕಳೀಲಿಕ್ಕೆ, ವಾಕ್ಯದೊಂದಿಗೆ ಸಮಯ ಕಳೀಲಿಕ್ಕೆ, ವಾಕ್ಯ ಧ್ಯಾನ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ನೀನು ಕೃಪೆ ಕೊಟ್ಟು ನಡೆಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಚನ್ನಪಟ್ಟಣ ತಾಲೂಕಿನಲ್ಲಿ 145 ಗ್ರಾಮಗಳಿವೆ ಮತ್ತು 32 ಗ್ರಾಮ ಪಂಚಾಯಿತಿಗಳಿವೆ, 3 ಹೋಬಳಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಅದರಲ್ಲಿ 54 ಜನ ಗ್ರಾಮ ಲೆಕ್ಕಿಗರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೇವರು ಒಂದು ವಿಶೇಷ ಕೃಪೆ ಚನ್ನಪಟ್ಟಣ ತಾಲೂಕಿಗೆ ಉಂಟಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಚನ್ನಪಟ್ಟಣ ತಾಲೂಕಿನ ಎಲ್ಲ ರೈತರು ಆಶೀರ್ವಾದ ಹೊಂದಲಿ. ಚನ್ನಪಟ್ಟಣ ತಾಲೂಕಿನ ವ್ಯವಸಾಯ ಅಭಿವೃದ್ಧಿಯನ್ನು ಹೊಂದಲಿ. ಚನ್ನಪಟ್ಟಣ ತಾಲೂಕಿನ ಎಲ್ಲ ಕಾರ್ಮಿಕರು, ಕರಕುಶಲ ಕಾರ್ಮಿಕರು, ಚನ್ನಪಟ್ಟಣದ ತಕ್ಷಣ ನಮ್ಮ ನೆನಪಿಗೆ ಬರೋದು ಗೊಂಬೆಗಳು. ಅದರಲ್ಲಿ ದುಡಿಯುವಂಥ ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಾಣಲಿ, ಅವರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಚನ್ನಪಟ್ಟಣ ತಾಲೂಕಿನ ಎಲ್ಲ ರೈತರನ್ನು ಆಶೀರ್ವದಿಸು. ಅವರ ಬೆಳೆಗೆ ಕರ್ತನೆ ನಿನ್ನ ಸಹಾಯವನ್ನು ಕಾಣುವಂತೆ ಸಹಾಯ ನೀಡು. ಈ ವರ್ಷ ಸಕಾಲದಲ್ಲಿ ಮಳೆ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಒಳ್ಳೆ ಬೆಳೆ ಆಗಲಿ, ಜನರೆಲ್ಲ ಒಳ್ಳೆ ಸಮೃದ್ಧಿಯನ್ನು ಕಾಣಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ರೈತನೂ ಸಹ ಕರ್ತನೆ ಸಂತೋಷದಿಂದ ಕರ್ತನೆ ನಿನ್ನನ್ನು ಕೊಂಡಾಡುವಂತೆ ಅವಕಾಶ ಮಾಡಿಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪಾ ಹಸ್ತ ಚನ್ನಪಟ್ಟಣ ತಾಲೂಕಿನ ಎಲ್ಲ ಜನತೆಗೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಚನ್ನಪಟ್ಟಣ ತಾಲೂಕಿನಲ್ಲಿರುವಂತಹ ಕರ್ತನೆ ಎಲ್ಲ ಕೂಲಿ ಕಾರ್ಮಿಕರನ್ನು, ದಿನಗೂಲಿ ಕೆಲಸಗಾರನು, ರಸ್ತೆ ಬದಿ ವ್ಯಾಪಾರಿಗಳನ್ನು ಎಲ್ಲರೂ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ವಿಶೇಷವಾಗಿ ಕರಕುಶಲ ಕಾರ್ಮಿಕರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಕರಕುಶಲ ವ್ಯಾಪಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕರ್ತನೆ ಜನರು ಕೂಡ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕಪ್ಪ. ಅವರ ಕುಟುಂಬ ಅಗತ್ಯಗಳು ಸಂಧಿಸಲ್ಪಡಬೇಕು, ಕೊರತೆಗಳೆಲ್ಲ ನೀಗಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಆಶೀರ್ವದಿಸು, ಎಲ್ಲರನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಚನ್ನಪಟ್ಟಣ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸು ಡ್ಯಾಡಿ. ಹಲ್ಲೆಲೂಯಾ. ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು, ಹಲ್ಲೆಲೂಯಾ. 32 ಗ್ರಾಮ ಪಂಚಾಯಿತಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. 32 ಗ್ರಾಮ ಪಂಚಾಯಿತಿ ಎಲ್ಲ ಕರ್ತನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಇರುವಂಥ ಕರ್ತನೆ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು. ಪ್ರೆಸಿಡೆಂಟ್ಗಳನ್ನು ಆಶೀರ್ವದಿಸು. ಸೆಕ್ರೆಟರಿಗಳನ್ನು ಆಶೀರ್ವದಿಸು. PDOಗಳನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಗರಸಭೆ, ಪುರಸಭೆಯ ಎಲ್ಲ ಸದಸ್ಯರುಗಳನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಆಯುಕ್ತರನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ ಕರ್ತನೆ MLA ಅವರನ್ನು ಆಶೀರ್ವದಿಸು. ಚನ್ನಪಟ್ಟಣ ತಾಲೂಕು ವ್ಯಾಪ್ತಿಗೆ ಬರುವಂಥ MP ಅವರನ್ನು ಆಶೀರ್ವದಿಸು. ಕರ್ತನೆ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡು ಸ್ವಾಮಿ. ಅವರ ಕುಟುಂಬಗಳಲ್ಲಿ ಸಮಾಧಾನ, ನೆಮ್ಮದಿ ಇರಲಿ. ಮತ್ತು ಕರ್ತನೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉತ್ತಮವಾಗಿ ಅವರು ದುಡಿಯುವಂತೆ, ಒಳ್ಳೆ ಯೋಜನೆಗಳನ್ನು ತರುವಂತೆ, ಜನರೆಲ್ಲರೂ ಖುಷಿಪಟ್ಟು ಅಪ್ಪ ಅಭಿವೃದ್ಧಿಯನ್ನು ಕಾಣುವಂತೆ ಕರ್ತನೆ ಅವರೆಲ್ಲರನ್ನ ಉಪಯೋಗಿಸು ಸ್ವಾಮಿ. ಜನಪ್ರತಿನಿಧಿಗಳನ್ನು ಉಪಯೋಗಿಸು ಕರ್ತನೆ. ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲ ಜನಪ್ರತಿನಿಧಿಗಳಿಗೂ, ಜನಸಾಮಾನ್ಯರಿಗೂ, ದಿನಗೂಲಿ ಕೆಲಸಗಾರರಿಗೆ, ಕೂಲಿ ಕಾರ್ಮಿಕರಿಗೆ, ಕರ್ತನೆ ಕರಕುಶಲ ಕಾರ್ಮಿಕರಿಗೆ ಎಲ್ಲರಿಗೂ ಸಹ, ಕರ್ತನೆ ಮಾಲೀಕರಿಗೆ ಎಲ್ಲರಿಗೂ ಸಹ ರಕ್ಷಣಾ ಅನುಭವ ಉಂಟಾಗಬೇಕಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಬೇಕು. ನಿತ್ಯ ಜೀವದ ನಿರೀಕ್ಷೆ ಸಿಗಬೇಕು ಸ್ವಾಮಿ. ಕರ್ತನೆ ಪರಲೋಕದ ಸೌಭಾಗ್ಯ ಸಿಗಬೇಕಪ್ಪ. ಯಾರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ನಿತ್ಯ ಸಂತೋಷಕ್ಕೆ ಬರಬೇಕು. ಅದಕ್ಕೆ ನೀನು ಬಾಗಿಲು ತೆರಿಬೇಕಪ್ಪ. ಅವರ ಮನೋನೇತ್ರಗಳನ್ನು ತೆರಿಬೇಕು. ರಕ್ಷಣಾ ಅನುಭವ ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈಗಾಗಲೇ ಈ ಜಿಲ್ಲೆಯಲ್ಲಿ ಸೇವೆ ಮಾಡುತ್ತಿರುವ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು. ಸೇವೆಯ ಕರ್ತನೆ ಅಗತ್ಯಗಳನ್ನು ಸಂಧಿಸು. ಕಟ್ಟಡ ಕೊಡಪ್ಪ, ಸ್ಥಳ ಕೊಡಪ್ಪ, ವಾಹನ ಕೊಡಪ್ಪ. ಕರ್ತನೆ ಪ್ರತಿಯೊಂದು ಸೇವೆಯಲ್ಲೂ ಸಹ ವಿಸ್ತರಣೆ ಉಂಟಾಗಲಿ. ಕರ್ತನೆ ಆತ್ಮಗಳು ಆದಾಯ ಆಗಲಿ ಸ್ವಾಮಿ. ಜನರು ರಕ್ಷಣೆ ಹೊಂದಿ ಕರ್ತನೆ ನಿತ್ಯ ರಾಜ್ಯಕ್ಕೆ ಸೇರ್ಪಡೆ ಆಗಲಿ. ಕರ್ತನೆ ಒಂದೊಂದು ಸಭೆಯಲ್ಲೂ ಕೂಡ ವಿಸ್ತರಣೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು. ಸೇವಕರ ಹಿತವನ್ನು ಬಯಸುವ ದೇವರೇ, ಸೇವಕರುಗಳೆಲ್ಲರನ್ನು ಚನ್ನಪಟ್ಟಣ ತಾಲೂಕಿನ ಎಲ್ಲ ದೇವ ಸೇವಕರುಗಳನ್ನು ಆಶೀರ್ವದಿಸಿ ಆರೋಗ್ಯ ಕೊಡಪ್ಪ. ನೀನು ಕೊಟ್ಟಿರುವ ದರ್ಶನ ಯೋಜನೆಗಾಗಿ ಸ್ತೋತ್ರ. ಇನ್ನೂ ಕೂಡ ಕರ್ತನೆ ವಿಸ್ತರಣೆಯನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್.
ಆಮೇನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡಪ್ಪ. ಈ ದಿನವಿಡೀ ಕರ್ತನೆ ಆರೋಗ್ಯವಾಗಿರಲಿಕ್ಕೆ ಸಹಾಯ ನೀಡು. ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಎಲ್ಲ ಕೇಡು ಗಂಡಾಂತರಕ್ಕೆ ತಪ್ಪಿಸು ಸ್ವಾಮಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಈ ದಿನ ಅಭಿವೃದ್ಧಿಯ ದಿನ. ಥ್ಯಾಂಕ್ ಯು. ಈ ದಿನವಿಡೀ ಮನರಮ್ಯವಾಗಿರ್ತೀವಿ ನಾವು. ಮನರಮ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯವನ್ನು ಹೆಚ್ಚಾಗಿ ಓದುವ ದಿನ, ಈ ದಿನ ವಾಕ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಡೆಸು. ನಮ್ಗೆ ಕೊಟ್ಟಂಥ ಈ ಪ್ರಾರ್ಥನಾ ಸಮಯಕ್ಕಾಗಿ, ವಾಕ್ಯದ ಸಮಯಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.